ಅಮೆರಿಕದ ಕೊಲಂಬೋದಲ್ಲಿ T20 ವರ್ಲ್ಡ್ ಕಪ್ ನಡೀತಾ ಇದೆ. ಇವತ್ತು ಹೈ ವೋಲ್ಟೇಜ್ ಪಂದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ T20 ವರ್ಲ್ಡ್ ಕಪ್ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಏನಾಗುತ್ತೆ, ಯಾರು ಗೆಲ್ತಾರೆ? ನಮ್ಮ ಜೊತೆ ಚೋಟ ಚಾಂಪಿಯನ್ಗಳಿದ್ದಾರೆ, ಪುಟಾಣಿ ಮಕ್ಕಳಿದ್ದಾರೆ. ಅವರ ಫೇವ್ರೆಟ್ ಪ್ಲೇಯರ್ಸ್ ಯಾರು ಇವತ್ತು ಗೆಲ್ಬೇಕಂತ ಅವ್ರು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಓಕೆ, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ, ಹೇಗೆ ಅನ್ನಿಸ್ತಿದೆ? ಖುಷಿ ಆಗ್ತಿದೆ. ಆದರೆ ಪಾಕಿಸ್ತಾನ ಜೊತೆ ನಾವು ಆಟಾಡಂಗಿಲ್ಲ ಅಂದರೂ ಆಟಾಡ್ತಾ ಇದ್ದಾರೆ. ನಮ್ಮ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ಆದರೆ ಇಂಡಿಯಾನೇ ಗೆಲ್ಲಬೇಕು, ಅವ್ರ ಜೊತೆ ಮಾತಾಡಬಾರ್ದು, ಹ್ಯಾಂಡ್ ಶೇಕ್ ಏನೂ ಮಾಡಬಾರ್ದು. ಹ್ಯಾಂಡ್ ಶೇಕ್ ಮಾಡಬಾರ್ದು ಇವತ್ತು. ಓಕೆ, ಇವತ್ತು ವಿರಾಟ್ ಕೊಹ್ಲಿ ಆಡ್ತಾನೆ ಇಲ್ವಲ್ಲ, ಸೊ ಬೇಜಾರಾಗ್ತಿದ್ಯಾ? ಬೇಜಾರಾಗ್ತಿದೆ. ಸೊ ವಿರಾಟ್ ಕೊಹ್ಲಿ ಪ್ಲೇಸನ್ನು ಯಾರು ತುಂಬೋದು ಅನ್ಸುತ್ತೆ ನಿಮಗೆ? ಯಾರೂ ಇಲ್ಲ. ಯಾರು ಇಲ್ಲ, ಯಾಕೆ? ಬೇರೆ ಯಾರು ಚೆನ್ನಾಗಿ ಆಡಲ್ವಾ? ಆಡ್ತಾರೆ, ಆದರೆ ಅವ್ರ ಪ್ಲೇಸ್ನ ಯಾರು ಇದು ಮಾಡೋಕ್ಕಾಗಲ್ಲ, ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಓಕೆ, ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ ಈ ಟೀಮ್ ಇಂಡಿಯಾದಲ್ಲಿ? ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ಎಷ್ಟು ರನ್ ಹೊಡಿಬೋದಂತ ಗೆಸ್ ಮಾಡ್ಬೋದಾ? ನೋ ಐಡಿಯಾ. ಇವತ್ತು ಟಾಸ್ ಯಾರು ಗೆಲ್ಬೋದು, ಪಾಕಿಸ್ತಾನನ ಭಾರತನ? ಇಂಡಿಯಾ. ಇಂಡಿಯಾ ಗೆಲ್ಲುತ್ತೆ. ಗೆದ್ರೆ ಬ್ಯಾಟಿಂಗ್ ಫಸ್ಟ್ ತಗೋಬೇಕಾ, ಬೌಲಿಂಗ್ ಫಸ್ಟ್ ತಗೋಬೇಕಾ? ಬೌಲಿಂಗ್. ಬೌಲಿಂಗ್. ಯಾಕೆ ಬೌಲಿಂಗ್ಗೆ ತಗೋಬೇಕು? ಆಮೇಲೆ ನಾವು ಚೇಸ್ ಮಾಡ್ಬೋದು ಈಸಿಯಾಗಿ ಅಂತ, ಟಾರ್ಗೆಟ್ ಸೆಟ್ ಮಾಡಿಕೊಡ್ತಾರಲ್ಲ ಅದಕ್ಕೆ. ಓಕೆ, ಪಿಚ್ ಇವತ್ತು ಯಾರಿಗೆ ಫೇವರ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಸ್ಪಿನ್. ಸ್ಪಿನ್ನಿಗೆ ಫೇವರ್ ಆಗಿದೆ ಅಂತ. ಸೊ ಪಾಕಿಸ್ತಾನದಿಂದ ಯಾವುದಾದ್ರೂ ಪ್ಲೇಯರ್ಸ್ ಭಾರತಕ್ಕೆ ಥ್ರೆಟ್ ಆಗಿದ್ದಾರೆ ಅಥವಾ ಭಯ ಹುಟ್ಟಿಸ್ತಾರಂತ ಅನ್ಸುತ್ತಾ? ಯಾರಿಲ್ಲ. ಯಾರೂ ಇಲ್ಲ. ಓಕೆ, ಉಸ್ಮಾನ್ ತಾರಿಕ್ ಬಗ್ಗೆ ಗೊತ್ತಾ? ಗೊತ್ತಿಲ್ವಾ? ಸೊ ಇವತ್ತು ಬನ್ನಿ ಮತ್ತೆ ಒಂದಿಷ್ಟು ಜನ ಹತ್ರ ಮಾತಾಡ್ತಾ ಹೋಗೋಣ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ. ಇವತ್ತು ಖಂಡಿತವಾಗ್ಲೂ ಇಂಡಿಯಾನೇ ಗೆಲ್ಲಬೇಕಂತ ಹೇಳ್ತೀರಂತ ನನಗೂ ಗೊತ್ತು. ಸೊ ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್? ಪ್ಲೇಯರ್ ವಿರಾಟ್ ಕೊಹ್ಲಿ. ಆಡ್ತಾ ಇಲ್ಲ, ಬೇಜಾರಾಗಿದೆ. ಒಟ್ಟಿನಲ್ಲಿ ಇಂಡಿಯಾನೇ ಗೆಲ್ಲಬೇಕು. ಇಂಡಿಯಾನೇ ಗೆಲ್ಲಬೇಕು. ರೋಹಿತ್ ಶರ್ಮಾನೂ ಆಡ್ತಾ ಇಲ್ಲ, ಆದರೂ ಬೇಜಾರಾಗ್ತಿದೆ. ರೋಹಿತ್ ಶರ್ಮಾ ಇದ್ದಿದ್ರೆ ಪವರ್ ಪ್ಲೇನಲ್ಲಿ ಎಲ್ಲ ಚೆಚ್ಚಾಡೋನು. ಹಾಂ. ಇವಾಗ ಆ ಪ್ಲೇಸ್ ತುಂಬೋರು ಯಾರು ಕಾಣಿಸ್ತಾ ಇಲ್ಲ ಅಷ್ಟೊಂದು. ಓಕೆ ಓಕೆ. ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಿದ್ದಾರಾ? ಏನು ಅನ್ಸುತ್ತೆ ಅಭಿಷೇಕ್ ಶರ್ಮಾ ಬಗ್ಗೆ? ಅಭಿಷೇಕ್ ಶರ್ಮಾ ಒಂದೊಂದು ಮ್ಯಾಚ್ ಡೌನ್ ಆಗ್ತಾನಿಲ್ಲ, ಒಂದೊಂದು ಮ್ಯಾಚ್ ಆಡ್ತಾನೆ. ಅದೇ ಒಂದು ತಕ್ಕಂಗೆ ಆಡಬೇಕಪ್ಪ. ಹಾಂ. ಆದರೆ ಒಟ್ಟಿನಲ್ಲಿ ಹೊಡಿಬೇಕು ಪಾಕಿಸ್ತಾನ ಮ್ಯಾಚಲ್ಲಿ. ಪಾಕಿಸ್ತಾನ ಇವತ್ತು ಹೊಡಿಬೋದಾ? ಅಭಿಷೇಕ್ ಶರ್ಮಾ ಹೊಡಿತಾನೆ. ಎಷ್ಟು ಹೊಡಿಬೋದು ಅನ್ಸುತ್ತೆ? 110. 110 ಸೆಂಚುರಿ. ಅಭಿಷೇಕ್ ಶರ್ಮಾ ಪಕ್ಕಾ ಸೆಂಚುರಿ ಇವತ್ತು. ಬೌಲಿಂಗ್ ಯಾರು ಚೆನ್ನಾಗಿ ಮಾಡ್ಬೋದು ಇವತ್ತು ಇಂಡಿಯಾದಿಂದ? ಬೂಮ್ರಾ. ಹಾರ್ದಿಕ್ ಪಾಂಡ್ಯನೂ ಚೆನ್ನಾಗಿ ಆಡ್ತಾರಲ್ವ, ಅವ್ರ ಬಗ್ಗೆ ಏನು ಅನ್ಸುತ್ತೆ? ಅವ್ರ ಬಗ್ಗೆ ಚೆನ್ನಾಗಿ ಆಡ್ತಾನೆ, ಬೇಗ ವಿಕೆಟ್ಸ್ ಬಿಟ್ಟರೆ ಎಲ್ಲ ಚೆನ್ನಾಗಿ ಆಡ್ತಾನೆ. ಕಷ್ಟದ ಟೈಮಲ್ಲಿ ಇದ್ದಾಗ ಟೀಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ, ಅದಕ್ಕೆ. ಓಕೆ, ಇವತ್ತು ಟೀಮ್ ಇಂಡಿಯಾದಿಂದ ಯಾರು ಗೇಮ್ ಚೇಂಜರ್ ಆಗ್ಬೋದು ಅನ್ಸುತ್ತೆ? ತಿಲಕ್ ವರ್ಮಾ ಗೇಮ್ ಚೇಂಜರ್ ಆಗ್ತಾರಾ? ಸೊ ಉಸ್ಮಾನ್ ತಾರಿಕ್ ಬಗ್ಗೆ ಏನು ಅನ್ಸುತ್ತೆ? ಅವ್ನು ನಮ್ಮ ಟೀಮ್ ಬಗ್ಗೆ ಥ್ರೆಡ್ ಆಗಲ್ಲ. ಅವ್ರು ಆಟ ಆಡೋ ಶೈಲಿನೇ ಒಂಥರ ವಿಭಿನ್ನ, ನಿಂತು ಬೌಲ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ? ನಮ್ಮವ್ರು ನಿಂತು ಬ್ಯಾಟಿಂಗ್ ಆಡ್ತಾರೆ. ಸೂಪರ್. ಅವ್ರು ನಿಂತು ಬೌಲಿಂಗ್ ಮಾಡಿದರೆ ಇವ್ರು ನಿಂತು ಬ್ಯಾಟಿಂಗ್ ಮಾಡಬೇಕು. ಹಂಗೆ ನಿಂತ್ಕೊಂಡು ಹೊಡಿತಾರೆ. ನಿಂತ್ಕೊಂಡು ಹೊಡಿತಾರೆ. ಓಕೆ, ಇವತ್ತು ನೀವು ಮ್ಯಾಚ್ ನೋಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಪಾಪ್ಕಾರ್ನ್, ಚಿಪ್ಸು, ಮೊಬೈಲ್ ರೆಡಿ ಇದೆ. ಮೊಬೈಲಲ್ಲಿ ನೋಡೋದು. ಫ್ಯಾಮಿಲಿ ಜೊತೆ ನೋಡ್ತೀರಾ ಅಥವಾ ಫ್ರೆಂಡ್ಸ್ ಜೊತೆ? ಫ್ಯಾಮಿಲಿ ಜೊತೆ ನೋಡ್ತೀರಾ. ಮನೇಲಿ ಅಪ್ಪ ಅಮ್ಮಂಗೆ ಎಲ್ರಿಗೂ ಇಷ್ಟನಾ ಕ್ರಿಕೆಟ್ ಅಂದರೆ? ಇಷ್ಟ. ಓಕೆ, T20 ವರ್ಲ್ಡ್ ಕಪ್ ಅಲ್ಲಿ ಈ ಸಲ ಇಂಡಿಯಾ ಹೆಂಗೆ ಆಡ್ತಿದೆ ಅಂತ ಅನ್ನಿಸ್ತಿದೆ? ಚೆನ್ನಾಗಿ ಆಡ್ತಿದೆ, ಆದರೆ ಸ್ವಲ್ಪ ಬ್ಯಾಟಿಂಗ್ ಹಂಗೆ ಹೊಡಿಬೇಕಂತ ಔಟ್ ಆಗ್ತಿದ್ರು ಫಸ್ಟ್ ಮ್ಯಾಚ್ USA ವಿರುದ್ಧ. ಅದು ಬೇಜಾರಾಗಿರೋದು ಅಷ್ಟೇ, ಇನ್ನೇನು ಇಲ್ಲ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಇವತ್ತು ಹೆಂಗೆ ಆಡ್ಬೋದು ಅನ್ಸುತ್ತೆ? ಇವತ್ತು ಒಂದು ಜವಾಬ್ದಾರಿ ಇಟ್ಕೊಂಡು ಆಡ್ಬೋದು ಅನ್ಸುತ್ತೆ. ಅವ್ರ ರೆಸ್ಪಾನ್ಸಿಬಿಲಿಟಿನ ಇವತ್ತು ಫುಲ್ಫಿಲ್ ಮಾಡ್ತಾರಂತ ಅನ್ಸುತ್ತಾ? ಓಕೆ, ಸೂಪರ್. ನೋಡಿದ್ರಲ್ಲ, ನಾನು ಒಂದೇ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ಪಾಕಿಸ್ತಾನ್ ಟಾಟಾ. ನೋಡಿದ್ರಲ್ಲ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ಅಭಿಪ್ರಾಯ ಹೇಗಿತ್ತು ಅನ್ನೋದನ್ನ. ಎಲ್ಲರೂ ಕೂಡ ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.